ಹಾಯ್ ಹಲೋ ಸ್ನೇಹಿತರೆ, ನಿಮ್ಮ ವಾಹಿನಿ ಆಹಾರ ಯುಗಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಶಕ್ತಿಶಾಲಿ ಆರೋಗ್ಯವಂತ ದೇಹ ನಮ್ಮೆಲ್ಲರಿಗೂ ಬೇಕು. ಇದಕ್ಕೆ ನಮ್ಮ ಆಹಾರ ಸಮತೋಲಿತವಾಗಿರಬೇಕು. ಪಿಷ್ಟ, ಪ್ರೋಟೀನು, ಕೊಬ್ಬು, ವಿಟಮಿನ್ನುಗಳು, ಖನಿಜಾಂಶಗಳು, ನೀರು, ನಾರು ಅವಶ್ಯಕ. ನಮ್ಮ ದೇಹಕ್ಕೆ ನಾರು, ಡಯಟರಿ ನಾರು ಬೇಕೇ ಬೇಕು. ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ಇಸಬ್ಗೋಲ್ ಸೇವಿಸಿದರೂ ಅದು ನಮ್ಮ ದೇಹದ ನಾರಿನ ಅವಶ್ಯಕತೆಗಳನ್ನು ಪೂರೈಸಬಲ್ಲದು. ಇಸಬ್ಗೋಲ್ ಅದು ನಮ್ಮದೇ. ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಇಸಬ್ಗೋಲ್ ಬೆಳೆಯುವ, ಸಂಸ್ಕರಣೆ ಮಾಡುವ, ರಫ್ತು ಮಾಡುವ ದೇಶ ಭಾರತ. ಹೆಚ್ಚು ಆಮದು ಮಾಡಿಕೊಳ್ಳುವ ದೇಶ ಅಮೆರಿಕ. ಗುಜರಾತ್ ಈ ಎಲ್ಲದರ ಮುಖ್ಯ ಕಾರ್ಯಕ್ಷೇತ್ರ. ಇಸಬ್ಗೋಲ್ ಪದ ಸಂಸ್ಕೃತದ ಅಶ್ವಘೋಲ್ ನಿಂದ ಬಂದದ್ದು, ಅಂದರೆ ಕುದುರೆಯ ಕಿವಿ ಅಂತ ಅರ್ಥ. ಕಾಳುಗಳು ಆಕಾರದಲ್ಲಿ ಕುದುರೆಯ ಕಿವಿಯನ್ನು ಹೋಲುವುದರಿಂದ ಈ ಅನ್ವರ್ಥನಾಮ. ಇಸ್ಪಾಘುಲ, ಅಶ್ವಕರ್ಣ, ಸಿಲಿಯಂ ಇತ್ಯಾದಿ ಹೆಸರುಗಳು ಇದಕ್ಕೆ ಉಂಟು. ಇಸಬ್ಗೋಲ್ನ ವಿಶೇಷವೆಂದರೆ ಕಾಳನ್ನು ನಾವು ಬಳಕೆ ಮಾಡುವ ವಿಧಾನ. ಭತ್ತ, ಓಟ್ಸ್, ಬಾರ್ಲಿ, ನವಣೆ, ಸಾಮೆಯಂತಹ ಧಾನ್ಯಗಳ ಹೊಟ್ಟು ತೆಗೆದು ಒಳಗಿನ ಕಾಳನ್ನು ನಾವು ಬಳಸುತ್ತೇವೆ. ಕಾಳು ಉತ್ಪನ್ನ, ಹೊಟ್ಟು ನಗಣ್ಯ. ಆದರೆ ಇಸಬ್ಗೋಲಲ್ಲಿ ಇದಕ್ಕೆ ತದ್ವಿರುದ್ಧ. ಕಾಳಿನ ಮೇಲಿನ ಹೊಟ್ಟೆ ಬೆಲೆ ಬಾಳುವುದು, ಹೊಟ್ಟು ತೆಗೆದ ಕಾಳು ನಗಣ್ಯ. ಏಕೆಂದರೆ ಈ ಹೊಟ್ಟಿಗೆ ಅಂತಹ ವಿಶೇಷವಾದ ಗುಣಗಳಿವೆ, ಆರೋಗ್ಯ ಲಾಭಗಳಿವೆ. ಸ್ನೇಹಿತರೆ, ಇಲ್ಲಿಯವರೆಗೂ ನಮ್ಮ ವಾಹಿನಿ ಆಹಾರ ಯುಗವನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಎಲ್ಲ ಕಂಟೆಂಟುಗಳು ನಿಮಗೆ ಸಕಾಲದಲ್ಲಿ ಲಭ್ಯವಾಗುತ್ತದೆ. ನಿಮ್ಮ ಸಹಕಾರ ಸಹಯೋಗಕ್ಕೆ ಧನ್ಯವಾದಗಳು. ಬನ್ನಿ ಮುಂದುವರಿಯೋಣ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಇಸಬ್ಗೋಲ್ ಹೊಟ್ಟಿನ ಗುಣವಿಶೇಷಗಳು ಹಾಗೂ ಅದರ ಆಹಾರ ಲಾಭಗಳನ್ನು ಕುರಿತು ವಿಚಾರ ಮಾಡೋಣ. ಇಸಬ್ಗೋಲ್ ಹೊಟ್ಟಿನಲ್ಲಿ ಏನೇನಿದೆ ನೋಡೋಣ. ಪ್ರತಿ 100 ಗ್ರಾಂ ಇಸಬ್ಗೋಲ್ ಹೊಟ್ಟಿನಲ್ಲಿ ಸರಿಸುಮಾರು 80 ಗ್ರಾಂನಷ್ಟು ಖಾದ್ಯನಾರು ಇದೆ. ಇದರಲ್ಲಿ 30 ಗ್ರಾಂ ಸಾಲ್ಯುಬಲ್ ಅಂದರೆ ಕರಗುವ ನಾರು, ಇನ್ನುಳಿದದ್ದು 50 ಗ್ರಾಂ ಕರಗದ ಇನ್ಸಾಲ್ಯುಬಲ್ ನಾರು. ಇದಲ್ಲದೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ 3% ಪ್ರೋಟೀನ್ ಇದೆ. ಮೇದಸ್ಸು ಅಂದರೆ ಕೊಬ್ಬು ಇದ್ದರೂ ಇಲ್ಲದಂತಹ ಪ್ರಮಾಣದಲ್ಲಿ ಇರುತ್ತದೆ. ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮತ್ತು ಸೋಡಿಯಂನಂತಹ ಖನಿಜಾಂಶಗಳು ಸಹ ಇದರಲ್ಲಿವೆ. ಇಸಬ್ಗೋಲ್ನ ಹೊಟ್ಟಿನಲ್ಲಿ ಇರುವ ಕರಗುವ ನಾರು ನೀರಿನೊಂದಿಗೆ ಬೆರೆತು ಜೆಲ್ನಂತೆ ಆಗುತ್ತದೆ. ಅನೇಕ ಆಹಾರ ಲಾಭಗಳನ್ನು ಒದಗಿಸುತ್ತದೆ. ಕರಗದ ನಾರು ಕರುಳಿನ ಪೆರಿಸ್ಟಾಲ್ಟಿಕ್ ಚಲನೆಗೆ ಸಹಾಯ ನೀಡುವುದಲ್ಲದೆ ಮಲದ ಗಾತ್ರವನ್ನು ಹಿಗ್ಗಿಸಿ ವಿಸರ್ಜನೆಗೆ ಸಹಾಯ ಮಾಡುತ್ತದೆ. ಇಸಬ್ಗೋಲ್ ಸೇವಿಸಿದರೆ ಮಲಬದ್ಧತೆಗೆ ಗುಡ್ ಬೈ ಹೇಳಲು ಸಾಧ್ಯ. ಸರಿಯಾಗಿ ಮಲ ವಿಸರ್ಜನೆ ಆಗದಿದ್ದರೆ ಇಡೀ ದಿನ ಹಾಳು. ಹೊಟ್ಟೆ ಕಟ್ಟಿಕೊಳ್ಳುವುದು, ಮಲಬದ್ಧತೆ ನಿಮಗೆ ಇರುವುದಾದರೆ ಇಸಬ್ಗೋಲ್ ಪರಿಹಾರಕ. ಇಸಬ್ಗೋಲ್ ಸೇವಿಸಿದರೆ ಅದು ಕರುಳಿನಿಂದ ನೀರನ್ನು ಸೆಳೆದುಕೊಳ್ಳಬಲ್ಲದು. ಜೀರ್ಣವಾದ ಆಹಾರದೊಂದಿಗೆ ಬೈಂಡ್ ಆಗಿ ನೀರನ್ನು ಹೀರಿಕೊಂಡು ಮಲದ ಗಾತ್ರ ಹೆಚ್ಚಿಸಬಲ್ಲದು. ಇಸಬ್ಗೋಲ್ ಕರುಳಿನ ಪೆರಿಸ್ಟಾಲ್ಟಿಕ್ ಚಲನೆ ಸರಿಯಾಗಿ ಆಗುವಂತೆ ಮಾಡಬಲ್ಲದು. ಮಲ ಸಲೀಸಾಗಿ ವಿಸರ್ಜನೆಯಾಗುವಂತೆ ಮಾಡಬಲ್ಲದು. ಹೀಗಾಗಿ ಇಸಬ್ಗೋಲ್ ಹೊಟ್ಟನ್ನು ಮುಖ್ಯವಾಗಿ ಬಳಸುವುದು ಅದೊಂದು ಉತ್ತಮ ವಿರೇಚಕ, ಲ್ಯಾಕ್ಸೇಟಿವ್ ಎನ್ನುವ ಕಾರಣಕ್ಕೆ. ಗುದದ್ವಾರದ ಗಡಸಾಗುವಿಕೆ, ಬಿರುಕುಗಳು ಉಂಟಾಗುವುದು ಈ ರೀತಿಯ ಸಮಸ್ಯೆಗಳಿದ್ದರೂ ಇಸಬ್ಗೋಲ್ ಪರಿಣಾಮಕಾರಿ. ಇರಿಟಬಲ್ ಬವೆಲ್ ಸಿಂಡ್ರೋಮ್ಗೂ ಸಹ ಇದು ಒಳ್ಳೆಯದು. ಡಯಾಬಿಟಿಸನ್ನು ದೂರವಿಡಲು ಇಸಬ್ಗೋಲ್ ಸಹಕಾರಿ. ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಡಲು, ದೇಹ ಗ್ಲೂಕೋಸ್ ಹೀರಿಕೊಳ್ಳುವ ಗತಿಯನ್ನು ನಿಧಾನ ಮಾಡಲು ಇಸಬ್ಗೋಲ್ ಸಹಾಯ ಮಾಡುತ್ತದೆ. ಇಸಬ್ಗೋಲ್ನ ನಾರಿನಿಂದಾಗಿ ನಾವು ತಿಂದ ಆಹಾರ ಬಹಳ ಸುಲಭವಾಗಿ ಪಚನಕ್ರಿಯೆಗೆ ಒಳಗಾಗುವುದಿಲ್ಲ, ಅಂದರೆ ನಿಧಾನವಾಗಿ ಜೀರ್ಣವಾಗುತ್ತದೆ. ಗ್ಲೂಕೋಸ್ ನಿಧಾನವಾಗಿ ಬಿಡುಗಡೆಯಾಗುತ್ತದೆ. ನೀರಿನೊಂದಿಗೆ ಬೆರೆತು ಆಗುವ ಇಸಬ್ಗೋಲ್ನ ಜೆಲ್ ಈ ವಿಷಯದಲ್ಲಿ ಅತ್ಯಂತ ಪರಿಣಾಮಕಾರಿ. ಜಠರದಲ್ಲಿ ಆಹಾರ ಬಹಳ ಬೇಗ ಖಾಲಿಯಾಗದೇ ಹೋಗುವುದರಿಂದ ಹೊಟ್ಟೆ ತುಂಬಿದಂತೆಯೂ ಇರುತ್ತದೆ. ಹೆಚ್ಚಿನ ಅಸಿಡಿಟಿಯನ್ನು ಇಸಬ್ಗೋಲ್ ದೂರ ಮಾಡಬಲ್ಲದು. ಜಠರದ ಲೈನಿಂಗ್ಗಳ ಮೇಲೆ ಒಂದು ರಕ್ಷಣಾತ್ಮಕವಾದ ಪದರವನ್ನು ರೂಪಿಸಿ ನಾವು ತಿನ್ನುವ ಆಹಾರದಲ್ಲಿನ ಕಟುವಾದ ಆಮ್ಲಗಳು, ಮಸಾಲೆ ಪದಾರ್ಥಗಳು, ಮೇದಾಮ್ಲಗಳು, ತೈಲ ಹಾಗೂ ಕ್ಷಾರ ವಸ್ತುಗಳಿಂದ ಅದು ರಕ್ಷಣೆ ಒದಗಿಸುತ್ತದೆ. ಜಠರದಲ್ಲಿ ಆಮ್ಲಗಳು ಬಿಡುಗಡೆಯಾಗುವುದನ್ನು ನಿಯಂತ್ರಿಸಿ ಅಸಿಡಿಟಿಯಿಂದ ಆಗಬಹುದಾದ ತೊಂದರೆಗಳ ಆವರ್ತನವನ್ನು ಕಡಿಮೆ ಮಾಡುತ್ತದೆ. ಕೊಲೆಸ್ಟರಾಲನ್ನು ನಿಯಂತ್ರಿಸಲು ಇಸಬ್ಗೋಲ್ ಸಹಾಯಕಾರಿ. ಇಸಬ್ಗೋಲ್ನಲ್ಲಿ ನಾರಿನ ಅಂಶ ಜಾಸ್ತಿ, ಮೇದಸ್ಸು ಕಡಿಮೆ. ನಾರು ನೀರಿನ ಜೆಲ್ ಕರುಳಿನ ಒಳ ಮೇಲ್ಮೈ ಮೇಲೆ ತೆಳುವಾದ ಪೊರೆಯನ್ನು ಮೂಡಿಸುವುದರಿಂದ ಕೊಲೆಸ್ಟರಾಲನ್ನು ಹೀರಿಕೊಳ್ಳುವುದು ತಗ್ಗಿಸುತ್ತದೆ. ಅಲ್ಲದೆ ದೇಹದಲ್ಲಿನ ಸೋಡಿಯಮನ್ನು ಕೂಡ ಇಸಬ್ಗೋಲ್ ಕಡಿಮೆ ಮಾಡಬಲ್ಲದು. ಈ ಎಲ್ಲ ಕಾರಣಗಳಿಂದ ಇಸಬ್ಗೋಲ್ ಹೃದಯದ ಆರೋಗ್ಯಕ್ಕೆ ಉತ್ತಮ. ಇಸಬ್ಗೋಲ್ ಜೀರ್ಣನಾಳವನ್ನು ಸ್ವಚ್ಛವಾಗಿರಿಸುತ್ತದೆ. ಜೀರ್ಣನಾಳದಲ್ಲಿ ಇರುವ ಟಾಕ್ಸಿನ್ಗಳನ್ನು ಇಸಬ್ಗೋಲ್ ಹೊರಹಾಕುತ್ತದೆ, ಡಿಟಾಕ್ಸ್ ಮಾಡುತ್ತದೆ. ಇದರಿಂದ ದೇಹ ಶುದ್ಧಿಯಾಗುತ್ತದೆ, ಉಲ್ಲಾಸಭರಿತವಾಗುತ್ತದೆ, ಚರ್ಮ ಕಾಂತಿಯುಕ್ತವಾಗುತ್ತದೆ. ಅತಿಸಾರ ಭೇದಿಯನ್ನು
ಇಸಬ್ಗೋಲ್ ಶಮನಗೊಳಿಸಬಲ್ಲದು. ದೇಹದ ಮಲ ಸಂಬಂಧಿಯಾದ ಎಲ್ಲ ಸಮಸ್ಯೆಗಳಿಗೂ ಇಸಬ್ಗೋಲ್ ಪರಿಹಾರಕ. ಅದು ಮಲಬದ್ಧತೆಯೇ ಇರಲಿ, ಭೇದಿಯೇ ಇರಲಿ, ಇಸಬ್ಗೋಲ್ ರಾಮಬಾಣ. ಇಸಬ್ಗೋಲ್ ನೀರನ್ನು ಹೀರಿಕೊಂಡು ಭೇದಿಯನ್ನು ತಡೆಯುತ್ತದೆ. ಕೆಲವು ರೀತಿಯ ದೊಡ್ಡ ಕರುಳಿನ ಕ್ಯಾನ್ಸರ್ನ ಸಂದರ್ಭಗಳಲ್ಲಿಯೂ ಇಸಬ್ಗೋಲ್ ಪ್ರಯೋಜನಕಾರಿ. ದೇಹದ ತೂಕ ಇಳಿಸುವ ಕಾರ್ಯಕ್ಕೆ ಇಸಬ್ಗೋಲ್ ಅತ್ಯಂತ ಸೂಕ್ತ. ಇಸಬ್ಗೋಲ್ ಹಸಿವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ. ಹೊಟ್ಟೆ ತುಂಬಿದಂತೆ ಇರಿಸಿ ಬಿಂಜ್ ಈಟಿಂಗ್ ನಿಯಂತ್ರಿಸುವಲ್ಲಿ ಪ್ರಯೋಜನಕಾರಿ. ಟಾಕ್ಸಿನ್ಗಳನ್ನು ತೊಳೆದು ಡಿಟಾಕ್ಸ್ ಮಾಡುವುದರಿಂದ ಪ್ರಭಾವಶಾಲಿಯಾದ ಜೀರ್ಣಕ್ರಿಯೆ ಸಾಧ್ಯ. ಇದರಿಂದ ದೇಹ ಪೋಷಕಾಂಶಗಳನ್ನು ರಕ್ಷಿಸಿಕೊಳ್ಳುವಲ್ಲಿಯೂ ದಕ್ಕಿಸಿಕೊಳ್ಳುವಲ್ಲಿಯೂ ಸಹಾಯ ಮಾಡುತ್ತದೆ. ಇಸಬ್ಗೋಲ್ ಒಂದು ಪ್ರೀಬಯೋಟಿಕ್ನಂತೆ ಕೆಲಸ ಮಾಡುತ್ತದೆ. ದೊಡ್ಡ ಕರುಳಿನಲ್ಲಿ ದೇಹಕ್ಕೆ ಆರೋಗ್ಯಕ್ಕೆ ಅವಶ್ಯಕವಾದ ಉತ್ತಮ ಬ್ಯಾಕ್ಟೀರಿಯಾಗಳನ್ನು ಪೋಷಿಸುವ ಪ್ರೋಬಯಾಟಿಕ್ ಇಸಬ್ಗೋಲ್. ಈ ಅತ್ಯಮೂಲ್ಯ ಬ್ಯಾಕ್ಟೀರಿಯಾಗಳಿಂದಲೇ ನಮ್ಮ ಆರೋಗ್ಯ ಸ್ಥಿತಿ ಸುಧಾರಿಸುವುದು ಹಾಗೂ ರೋಗ ನಿರೋಧಕತೆ ವೃದ್ಧಿಯಾಗುವುದು. ಇಸಬ್ಗೋಲ್ ಪೈಲ್ಸ್ ಇರುವವರಿಗೆ ಒಳ್ಳೆಯದು. ಅಲ್ಸರೇಟಿವ್ ಕೊಲೈಟಿಸ್ಗೆ ಸೂಕ್ತ. ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು. ಪುರುಷರಲ್ಲಿ ಪ್ರೊಸ್ಟೇಟ್ ಗ್ರಂಥಿಯ ರಿಸ್ಕನ್ನು ಕಡಿಮೆ ಮಾಡುತ್ತದೆ. ಇಷ್ಟೆಲ್ಲ ಉತ್ತಮ ಗುಣಗಳನ್ನು ಹೊಂದಿರುವ ಇಸಬ್ಗೋಲ್ ಹೊಟ್ಟನ್ನು ನಾವು ನಮ್ಮ ಆಹಾರದ ಭಾಗವಾಗಿ ಮಾಡಿಕೊಳ್ಳುವುದು ಹೇಗೆ? ಈ ಪ್ರಶ್ನೆ ಸಹಜವೇ. ಇಸಬ್ಗೋಲ್ ಹೊಟ್ಟನ್ನು ನೀರಿನಲ್ಲಿ ಬೆರೆಸಿ ಕುಡಿಯುವುದು ಅತ್ಯಂತ ಸಾಮಾನ್ಯವಾದ ವಿಧಾನ. 1 ಚಮಚ ಇಸಬ್ಗೋಲ್ ಹೊಟ್ಟನ್ನು 1 ಲೋಟ ನೀರಿನಲ್ಲಿ ಹಾಕಿ ಕಲಕಿ ಕುಡಿಯತಕ್ಕದ್ದು. ಅವಶ್ಯಕವೆನಿಸಿದರೆ ಇನ್ನೂ 1 ಲೋಟ ಹೆಚ್ಚುವರಿಯಾಗಿ ನೀರನ್ನು ತೆಗೆದುಕೊಳ್ಳಬಹುದು. ಇಸಬ್ಗೋಲನ್ನು ಮೊಸರು, ಯೋಗರ್ಟ್, ಸ್ಮೂದಿಗಳು ಹಾಗೂ ಸೀರಿಯಲ್ಸ್ಗಳ ಜೊತೆಗೂ ಸೇರಿಸಿಕೊಂಡು ಬಳಸುವ ಪರಿಪಾಠ ಉಂಟು. ಮನೆಯಲ್ಲಿ ಬೇಕ್ ಮಾಡುವುದಾದರೆ ಬ್ರೆಡ್ ಮಫಿನ್ನುಗಳಿಗೆ ಇಸಬ್ಗೋಲ್ ಸೇರಿಸಿ ಅದಕ್ಕೆ ಒಂದು ಆರೋಗ್ಯಕರ ರೂಪ ಕೊಡಬಹುದು. ಇತರ ಆಹಾರಗಳಲ್ಲಿ ಇದನ್ನು ಥಿಕ್ಕನಿಂಗ್ ಏಜೆಂಟ್ ಆಗಿ ಬಳಸಬಹುದು. ಮಾರುಕಟ್ಟೆಯಲ್ಲಿ ಇಸಬ್ಗೋಲ್ ಹೊಟ್ಟು ಹಲವಾರು ಬ್ರ್ಯಾಂಡ್ಗಳಲ್ಲಿ ದೊರೆಯುತ್ತದೆ. ಇಸಬ್ಗೋಲ್ ಸೇರಿಸಿ ಮಾಡಿರುವ ಹಲವಾರು ಉತ್ಪನ್ನಗಳು ಲಭ್ಯ. ಇಸಬ್ಗೋಲ್ ಕ್ಯಾಪ್ಸೂಲುಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ. ಹಲವಾರು ಆರೋಗ್ಯ ಲಾಭಗಳನ್ನು ಇಸಬ್ಗೋಲ್ ಒದಗಿಸಬಲ್ಲದು. ಉತ್ತಮವಾದ ಆರೋಗ್ಯವಂತ ಜೀವನಕ್ಕೆ ದಾರಿ ಮಾಡಿಕೊಡಬಹುದು. ಅಮೃತವೇ ಆದರೂ ಇತಿ ಮಿತಿ ಹಿತಾಮಿತ ಒಳ್ಳೆಯದು. ಶತಮಾನಗಳ ಆಹಾರ ಯುಗದಿಂದಲೂ ಬಳಕೆಯಲ್ಲಿ ಇರುವ ಇಸಬ್ಗೋಲ್ ಇಂದಿಗೂ ಇಂದಿನ ಯುಗಕ್ಕೂ ಸಾಕಷ್ಟು ಪ್ರಸ್ತುತ ಹಾಗೂ ಬಳಕೆಗೆ ಯೋಗ್ಯವಾದದ್ದು. ಸ್ನೇಹಿತರೆ, ಇಲ್ಲಿಯವರೆಗೂ ನಮ್ಮ ವಾಹಿನಿಯಲ್ಲಿ ತಾವು ಭಾಗಿಯಾಗಿರುವುದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಿಳಿದವರೊಂದಿಗೆ ಶೇರ್ ಮಾಡಿ, ವಾಹಿನಿಗೆ ಪ್ರೋತ್ಸಾಹ ನೀಡಿ. ಮತ್ತೊಂದು ವಿಶೇಷ ಆಹಾರದೊಂದಿಗೆ ಆಹಾರ ಯುಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.